ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾವು ಸಾಯಂಕಾಲ ಆಗಿತ್ತು ಫ್ರೆಂಡ್ಸ್. ಫಸ್ಟ್ ಟೈಮು ಅಂದರೆ ನಾನು ಆ್ಯಕ್ಚುಲಿ ಹೋಗ್ತಾ ಇರೋದು ನಾಟಕ ನನ್ನ ಜೀವನದಲ್ಲಿ, ಅಂದರೆ ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ನಾನು ನಾಟಕ ನೋಡೇ ಇಲ್ಲ ಫ್ರೆಂಡ್ಸ್. ಅದು ನಮ್ಮ ಮನೆ ಮುಂದಿನ ಥಿಯೇಟರ್ನಲ್ಲಿ, ಅದನ್ನು ನಾನು ಫಸ್ಟಲ್ಲಿ ಎಂಟ್ರಿ ಕೊಡ್ತಾ ಇರೋದು. ನಾಟಕ ಹೇಗಿರುತ್ತೆ ಅಂತ ಹೇಳಿ ನಂಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಅಲ್ಲಿ ಹೆಂಗೆ ಸೆಟ್ ಮಾಡ್ತಾರೆ ಅಂದರೆ ಸಿನಿಮಾದಲ್ಲಿ ಅಂದರೆ ಥಿಯೇಟರ್ನಲ್ಲಿ ನೋಡಿರ್ತೀವಿ, ಆದರೆ ಅದು ತುಂಬ ಡಿಸ್ಟೆನ್ಸ್ ಅನಿಸುತ್ತೆ. ಆದರೆ ಇಲ್ಲಿ ನೈಜ ವ್ಯಕ್ತಿಗಳ ಜೊತೆಗೆ ನಮ್ಮದು ಅಂದರೆ ಕನೆಕ್ಟ್ ಆಗುತ್ತೆ ಅಂತ ನನಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಫಸ್ಟ್ ಟೈಮ್ ನಾನು ನಾಟಕಕ್ಕೆ ಹೋಗ್ತಾ ಇದ್ವಿ, ಅತ್ತೆ ಮತ್ತು ನಾನು ಸೌಜೂನು ಫಸ್ಟ್ ಟೈಮ್ನಲ್ಲಿ ಹೋಗ್ತಾ ಇದ್ದೀವಿ. ಇದು ನಮ್ಮ ಮನೆಯಲ್ಲಿ ಹತ್ರನೇ, ಅಂದರೆ ಮುಂದೆನೇ ನಮ್ಮ ಮನೆ ಮುಂದೆ ವಿಠ್ಠಲ್ ತುಬೆ ನಾಟ್ಯ ಮಂದಿರ ಇದೆ. ಆ ಲಾಗನ್ನು ನಿಮಗೆ ಹಾಕಿದ್ದೀನಿ. ನನ್ನ ಯಾರು ಲಾಗ್ನಲ್ಲಿ ಕಂಟಿನ್ಯೂಸ್ ನೋಡ್ತಾ ಇರ್ತಾ ಅವ್ರಿಗೆ ಗೊತ್ತಿರಬಹುದು ಅದರ ಉದ್ಘಾಟನೆಗೆ ಅಲ್ಲಿ ಹೇಗೆ ಇತ್ತು ಅಂತ ಹೇಳಿ ಅದನ್ನು ನಾನು ಲಾಗ್ನಲ್ಲಿ ಹಾಕಿದ್ದೆ. ಇವಾಗ ನೋಡಿ ಫ್ರೆಂಡ್ಸ್, ನಿಮಗೂ ತೋರಿಸ್ತಾ ಇದ್ದೀನಿ. ನೀವು ಆಲ್ರೆಡಿ ಒಬ್ಬೊಬ್ರು ನೋಡಿರ್ಬೋದು, ಬಟ್ ನನಗೆ ಇದು ಫಸ್ಟ್ ಟೈಮ್ ಅಂತ ಹೇಳಿ ನಾನು ನಿಮಗೆ ಶೇರ್ ಮಾಡ್ಕೋದು. ಈ ಥರ ನಾಟಕದೆಲ್ಲ ಸೆಟ್ಟನ್ನು ನಾವು ಅಂದರೆ ಕಣ್ಮುಂದೆ ನೋಡ್ತಾ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ಈಗ ನಾವು ಬಾಲ್ಕನಿಲೇ ಟಿಕೆಟ್ ಖರೀದಿ ಮಾಡಿದ್ವಿ, ಬಾಲ್ಕನಿಯಲ್ಲಿ ನಾವು ಕುಂತಿದ್ವಿ. ಬಟ್ ನಾವೇ ಫಸ್ಟಿಗೆ ಹೋಗಿದ್ದು ಫ್ರೆಂಡ್ಸ್ ಅಲ್ಲಿ ಅಂತಂದರೆ. ಆ್ಯಕ್ಚುಲಿ ಅದು 5:15ಗೆ ಸ್ಟಾರ್ಟ್ ಆಗಬೇಕಾಗಿತ್ತು, ಬಟ್ ಅವತ್ತು ಕಾರಣಾಂತರದಿಂದ ಅವ್ರಿಗೆ ಬರ್ಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಮಳೆ ಆಯಿತು ಬರೋದ್ರಿಂದ ಅವ್ರಿಗೇನೋ ಬರಲಿಕ್ಕೇನೋ ಆಗಿದ್ದಿಲ್ಲ ಅಂತ ಲೇಟ್ ಮಾಡಿದರು. ಸರಿ ಸುಮಾರು 6 o'clock ಸ್ಟಾರ್ಟ್ ಆಗಿತ್ತು. ಅದಕ್ಕೆ ನಾವು ಇನ್ನೂ ಯಾರೂ ಬಂದಿದ್ದಿಲ್ಲ, ಏನೋ ಬರ್ತಾಯಿದ್ರು ಒಬ್ರೊಬ್ಬರು. ನೋಡಿ ಫ್ರೆಂಡ್ಸ್, ಇನ್ನೇನು ಸೆಟಪ್ ಎಲ್ಲ ಮಾಡ್ಕೋತಾ ಇದ್ದಾರೆ. ಈಗ ನಾನು ಅತ್ತೆ ಎಲ್ಲ ನಮ್ಮ ಸೀಟ್ನಲ್ಲಿ ಕೂತಿದ್ದೀವಿ. ಸೌಜು ಅಂತರೂ ಆ ಕಡೆ ಈ ಕಡೆನೂ ಓಡಾಡೋದೇ ಮಾಡ್ಲಿಕ್ಕೆ ಹತ್ಬಿಟ್ಟಿದ್ದ. ಏನೋ ಅವ್ನಿಗೂ ಒಂಥರ ಹೊಸದು ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು. ಅವನು ಫಸ್ಟ್ ಟೈಮ್ ಬಂದಿರೋದು, ಅವನ ಜೀವನದಲ್ಲಿ ಅವ್ನು ಫಸ್ಟ್ ಟೈಮ್ ಬಂದಿರೋದು, ನನ್ನ ಜೀವನದಲ್ಲಿ ನಾನು ಫಸ್ಟ್ ಟೈಮ್ ಬಂದಿರೋದು. ನಾಟಕದೊಂದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೆ. ತುಂಬಾ ಸಖತ್ತಾಗಿತ್ತು ಫ್ರೆಂಡ್ಸ್. ಅವತ್ತಿಂದ ನನಗೆ ಹೊಸ ಥರದ ಎಕ್ಸ್ಪೀರಿಯೆನ್ಸೇ ಆಗಿತ್ತು. ಅಂದರೆ ಈ ಥರ ಸೆಟಪ್ ಮಾಡ್ತಾರೆ. ನನಗೆ ಟಿ ವಿಯಲ್ಲಿ ನೋಡ್ತಾ ಇದ್ದೆ ಈ ಥರ ಕಾಮಿಡಿ ಕಿಲಾಡಿ ಶೋಸು, ಆ ಥರ ಅಂದರೆ ಕಾಮಿಡಿ ಶೋಸ್ ಹತ್ರನೂ ಅವ್ರು ಹೇಗೆ ಸೆಟಪ್ನಲ್ಲಿ ಚೇಂಜ್ ಮಾಡ್ತಾರೆ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಮ್ಮಲ್ಗೆ ಬರ್ತಾರೆ ಇವರು ಅಂತ ನನಗೆ ಅನ್ನಿಸ್ತಾ ಇತ್ತು. ಅಲ್ಲಿ ನಾನು ಹೇಗೆ ಇಲ್ಲಿನೂ ಹಾಗೆ ಅನ್ಕೋತಾ ಇದ್ದೆ. ಅದು ನಾನು ಹೇಗೆ ಮಾಡ್ತಾರೆ ಅಂತೇಳಿ ಲೈಟ್ ಆಫ್ ಮಾಡ್ತಾರೆ 2-3 ಸೆಕೆಂಡ್ನಲ್ಲಿ ಅವರು ಸಾರಿ ಅಥವಾ ಬದಲಾಯಿಸಿ ಪಟ್ನೆ ಹೇಗೆ ಬಂದುಬಿಡ್ತಾರಪ್ಪ ಅಂತ ಅನ್ಕೋತಾ ಇದ್ದು. ಅದು ನಿಜ ಫ್ರೆಂಡ್ಸ್, ಹಾಗೇ ಮಾಡ್ತಾರೆ ಅವರು. ಅಲ್ಲಿ ನನಗೆ ಅದನ್ನೇ ನನಗೊಂಥರ ಆಶ್ಚರ್ಯನೇ ಅಂತ ಅನ್ನಿಸ್ತು ಅವತ್ತು. ನಾವು ಆ್ಯಕ್ಚುಲಿ ನಾನು ಸಾರಿ ಇಟ್ಕೋಬೇಕಾದ್ರೂ 1 hour ಅಂತೂ ತೊಗೋತೀನಿ. ಹಾಗೆ ಸಖತ್ತಾಗಿತ್ತು. ನಾನು ಹೋಗಿದ್ದು ಫ್ರೆಂಡ್ಸ್ ಅವತ್ತು ವಜನ್ದಾರ್ ಅಂತ ಹೇಳಿ ಒಂದು ನಾಟಕಕ್ಕೆ ಹೋಗಿದ್ವಿ ಅವತ್ತು. ಅಷ್ಟೊತ್ತಿಗೆ ಸೌಜೂರ್ ಪಪ್ಪ ಅವ್ರಿಗೆ ಸೌಜುಗೆ ಬಲೂನನ್ನು ತಂದಿದ್ರು ಮನೆಯಲ್ಲಿ. ಸೌಜು ಹೇಗೆ ಆಟ ಆಡ್ತದೆ, ಆ್ಯಕ್ಚುಲಿ ಅದು ಲೈಟ್ ಅದು ಎಲ್ಲ ಹತ್ತಿತ್ತು ಫ್ರೆಂಡ್ಸ್. ನಮ್ಮ ಸೌಜುನ ಕೈಯಲ್ಲಿ ಸಿಕ್ಕು ಅದು ಆ ರೀತಿ ಆಗಿದೆ ನೋಡಿ ಫ್ರೆಂಡ್ಸ್. ಅಲ್ಲಿ ಬಟನ್ ಇದೆ ಒಂದು, ಆ ಬಟನ್ ಒತ್ತಿದ್ರೆ ಲೈಟ್ ಅದು ಎಲ್ಲ ಹತ್ತಿತ್ತು. ನಿಮಗೆ ತೋರಿಸ್ಬೇಕಂತ ಅನ್ಕೋತಿದ್ದೆ ನಾನು, ಬಟ್ ಅಷ್ಟು ತೋರಿಸೋದ್ರೊಳಗೆ ಸೌಜು ಸಮಾಧಾನ ಇಲ್ಲದೆ ಎಲ್ಲನೂ ಅದನ್ನು ಕಿತ್ತಿ ಎಲ್ಲ ತೆಗೆದು ಒಗೆದ್ಬಿಟ್ಟಿದ್ದಾನೆ. ನನಗದು ಆ್ಯಕ್ಚುಲಿ ನೋಡಲಿಕ್ಕೆ ಕೊಡಲಿಲ್ಲ ಅವತ್ತು. ಅವ್ರ ಪಾಪ ಲೈಟ್ ಹತ್ತಿತ್ತು ಅಂತ ಅಷ್ಟೇ ಕೇಳಿದ್ದು. ಅದು ಹೇಗೆ ಹತ್ತಿತ್ತು, ಏನು ಮಾಡ್ತಿತ್ತು ಅಂತ ನೋಡೋಷ್ಟರಲ್ಲೇ ಸೌಜು ಅದನ್ನು ತೆಗೆದು ಒಗೆದ್ಬಿಟ್ಟಿದ್ದ. ಅವನ ಕೈಯಲ್ಲಿ ಒಂದೊಂದು ಈ ಥರನೇ ಐಟಮ್ ಆಗಿಬಿಡುತ್ತವೆ ನೋಡಿ ಫ್ರೆಂಡ್ಸ್. ಇಷ್ಟೆಲ್ಲ ಆಗೋದ್ರಾಗೆ ಮತ್ತೆ ಆಮೇಲೆ ರಾತ್ರಿ ಆಗಿತ್ತು ಫ್ರೆಂಡ್ಸ್. ನಾವು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅಥವಾ ಒಂದು ಸ್ವಲ್ಪ ಭಾಳ ದಿನ ಆಗಿತ್ತು ಫ್ರೆಂಡ್ಸ್ ತಿಂದಿದ್ದಿಲ್ಲ ಅಂತ ನಮ್ಮ ಮನೆಯವರು ಪಿಜ್ಜಾ ಆರ್ಡ್ರ್ ಮಾಡಿದ್ರು. ಅವತ್ತು ಊಟ ಮಾಡೋ ಮೂಡೂ ಇದ್ದಿದ್ದಿಲ್ಲ ನಮಗೆ ಆ್ಯಕ್ಚುಲಿ. ಯಾಕಂತಂದರೆ ನಾಟಕತ್ತು ಹೋದ್ಮೇಲೆ ಸುಸ್ತಾಗಿತ್ತು, ಬಂದ್ಕೊಳ್ಳಿ ಅಡುಗೆ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೆ. ಬಟ್ ನಮ್ಮ ಮನೆಯವರು ಭಾಳ ದಿನ ಆಯಿತು ಪಿಜ್ಜಾನು ತರಿಸಿಲ್ಲ ಅಂತೇಳಿ ಎಲ್ಲದು ಒಂದೊಂದು ಫ್ಲೇವರ್ ಪಿಜ್ಜಾ ತರಿಸಿದ್ದು ನೋಡಿ ಫ್ರೆಂಡ್ಸ್. ಸೌಜುಗಂತೂ ಸಮಾಧಾನ ಎಲ್ಲ ಇದ್ದಿದ್ದಿಲ್ಲ. ಅದು ಬಿಚ್ಚು ಇದು ಬಿಚ್ಚು ಅಂತ ಹೇಳಿ ನನಗೆ ಅಂತ ಇದ್ದ. ನಾನು ಒಂದು ಬಿಚ್ಚು ಅದರಲ್ಲಿ ಆರ್ಗ್ಯಾನೋ ಹುಡುಕಿ ತೊಗೊಂಬಂದ್ಬಿಟ್ಟು ಆರ್ಗ್ಯಾನೋ ಹಾಕಬೇಕು ಅಂತ ಹೇಗೆ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ತಾನೇ ಎಲ್ಲ ಕೈಲೆಲ್ಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅಷ್ಟು ಈಗಂತೂ ಅಷ್ಟು ನಮ್ಮ ಸೌಜು ಗಲಾಟೆ ಅಥವಾ ಎಲ್ಲನೂ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾನೆ. ಅದರಲ್ಲಿನೂ ಈಗ ಏನೇನು ಎಲ್ಲೆಲ್ಲಿ ಐಟಮ್ಸನ್ನು ನಾವು ಮೇಲ್ಗಡೆ ಅಂತ ಈ ಆರ್ಗ್ಯಾನೋತ್ತು ಎಲ್ಲ ಹಾಕೊಂಡು ತಿನ್ನೋದು ನೋಡಿದ್ದಾನೆ. ಯಾವಾಗ ನೋಡಿದಾನೋ ಗೊತ್ತಿಲ್ಲ ಫ್ರೆಂಡ್ಸ್. ಎಲ್ಲನೂ ಹಾಕೋದನ್ನೇ ಅವನಿಗೆ ಸಾಸು ಎಲ್ಲನೂ ಕಂಪಲ್ಸರಿ ಬೇಕಂತ ಮಾಡ್ತಾನೆ. ಆ್ಯಕ್ಚುಲಿ ಹುಡುಗರಿಗೆಲ್ಲ ಇದು ತಿನ್ನಿಸ್ಬಾರ್ದು, ಒಬ್ಬೊಬ್ಬರು ಅಂತಿರ್ಬೋದು. ನನಗೆ ಯಾರು ಲಾಗರ್ಸ್ ನೋಡ್ತಾರೆ
ಇದ್ದಾರಲ್ಲ ಇವಾಗ. ಆದರೂ ನೋಡಿ ಫ್ರೆಂಡ್ಸ್, ಯಾವಾಗಾದರೂ ಒಂದ್ಸಲ ತಿಂದರೆ ಏನೂ ಅನ್ಸಂಗಿಲ್ಲ ಅಂತ ನಂದು ಒಂದು ಭಾವನೆ. ಯಾಕಂದರೆ ಎಲ್ಲ ರೀತಿಯಿಂದ ತಿನ್ನಬೇಕು ಜೀವನದಲ್ಲಿ ಏನಿರುತ್ತೆ ಫ್ರೆಂಡ್ಸ್, ಒಂದು ಸಲ ಅದು ನಾವು ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅಂತ ಹೇಳಿ ನಮಗೆ ಅನಿಸ್ತಾ ಇರುತ್ತೆ. ಅದೇ ರೀತಿ ನಾನು ತರಿಸ್ಕೊಂಡಿರ್ತೀವಿ ಅವಾಗ ಮನೆಯಲ್ಲೇ ಜಾಸ್ತಿ ಮಾಡ್ತಾ ಇರ್ತಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ನಾವು ಪುಣೆಯಲ್ಲಿರುವ ಅಂಚೆ ಕಚೇರಿ ಅಂದರೆ ಪೋಸ್ಟ್ ಆಫೀಸ್ಗೆ ನಾವು ನಮ್ಮ ಮನೆಯವರು ಬಂದಿದ್ದೀವಿ. ಒಂದು ಸ್ವಲ್ಪ ಕೆಲಸ ಇತ್ತು ಫ್ರೆಂಡ್ಸ್, ಇದನ್ನು ನಾವು ಮುಗಿಸ್ಕೊಂಡು ಮತ್ತೆ ಆಮೇಲೆ ಮನೆಗಡೆ ಹೊಂಟ್ವಿ. ಇದು ಯಾಕೆ ಇಲ್ಲಿ ಬಂದಿದ್ವಿ ಅಂತಂದರೆ, ಆ್ಯಕ್ಚುಲಿ ನಂದು ಮದುವೆ ಆದಮೇಲೆ ನಂದು ಅಡ್ರೆಸ್ ಚೇಂಜ್ ಆಗಬೇಕಲ್ಲ ಫ್ರೆಂಡ್ಸ್, ಅದು ಅಡ್ರೆಸ್ ಚೇಂಜ್ ಮಾಡಬೇಕಂತ ಹೇಳಿ ನಾವು ಇಲ್ಲಿ ಆ್ಯಕ್ಚುಲಿ ಬಂದಿರೋದು. ನಾವು ಬರೋಷ್ಟರಲ್ಲಿ ಅತ್ತೆ ಅಡುಗೆ ಮಾಡಿ ಮುಗಿಸಿದ್ರು. ಅವತ್ತು ಅವ್ರೇನು ಮಾಡಿದ್ದಾರೆ ಅಂದರೆ ಕಾಳು ಪಲ್ಯ, ಕೋಸಂಬರಿ, ಚಟ್ನಿ ಮತ್ತು ದಾಲ್ ಮಾಡಿದರು. ಇದು ರಾಗಿ ರೊಟ್ಟಿ ನಾವು ಯೂಶ್ವಲಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಜೋಳದ ರೊಟ್ಟಿ ಬದಲು ರಾಗಿ ರೊಟ್ಟಿ ಉತ್ತಮ ಅಂತ ಹೇಳಿ ಇದರಲ್ಲಿ ರಾಗಿ ವಿತ್ ಒಂದು ಸ್ವಲ್ಪ ಜೋಳ ಮತ್ತು ಉದ್ದಿನ ಕಾಳು, ಒಂದು ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡಿರ್ತೀವಿ ಫ್ರೆಂಡ್ಸ್. ಅದು ಚೆನ್ನಾಗಿರ್ತವೆ. ಇವಾಗ ನೋಡಿ ಫ್ರೆಂಡ್ಸ್, ಸಾಯಂಕಾಲ ಆಗಿತ್ತು. ಸ್ನ್ಯಾಕ್ಸ್ ಥರ ಇರಲಿ ಅಂತ ಹೇಳಿ ಅತ್ತೆ ಕಾರ್ನದ್ದು ಬೇಳೆ ಮಾಡಿದರು. ಇದು ಅಂತೂ ಸಖತ್ತಾಗಿರುತ್ತೆ, ಎಷ್ಟು ತಿಂದ್ರೂ ಹಾಗೆ ಸಾಕಾಗೋದಿಲ್ಲ. ಅಂದರೆ ಅಷ್ಟು ರುಚಿಯಾಗಿರುತ್ತೆ ಕಾರ್ನದ್ದು. ಈ ಒಂದು ತಂಪು ವಾತಾವರಣದಲ್ಲಿ, ಮಳೆಗಾಲದಲ್ಲಿ, ಮಳೆ ಬರ್ತಿರೋ ಸಮಯದಲ್ಲಿ ಅಂದು ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ಸೌಜನ್ ಕಿತಾಪತಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಇದನ್ನು ಸ್ವಚ್ಛ ಮಾಡಬೇಕು ಅಂತ ಹೇಳಿ, ಅಂದರೆ ನಮ್ಮ ಮನೆಯಲ್ಲಿ ಗಿರ್ನಿ ಇದೆಯಲ್ಲ, ಆ ಗಿರ್ನಿನ ಸ್ವಚ್ಛ ಮಾಡಬೇಕಂತ ಹೇಳಿ ನಾನು ತೆಗೆದಿದ್ದೆ. ನೋಡಿ ನಮ್ಮ ಪೇಂಟರು, ನಮ್ಮ ಸೌಜು ಹೇಗೆ ಮಾಡ್ತಾ ಇದ್ದಾನೆ, ಎಲ್ಲ ಕಡೆ ಹಚ್ಕೊಂಡು ಬಿಟ್ಟಿದ್ದಾನೆ ಹಿಟ್ಟು ಎಲ್ಲ ತೆಗುತ್ತಾ. ನಾನು ಸ್ವಚ್ಛ ಮಾಡಿದ್ರೆ ತಾನೇ ಸ್ವಚ್ಛ ಮಾಡ್ಕೊಂಡು ಕೂತಿದ್ದೆ ನೋಡಿ ಫ್ರೆಂಡ್ಸ್. ಈ ಥರ ನನಗೇನು ಸಹಾಯ ಮಾಡ್ತಾನೋ ಅಂದರೆ ಹೇಳಿಕೆ ಬರೋಂಗಿಲ್ಲ ಫ್ರೆಂಡ್ಸ್. ಅವ್ನಿಗೆ ಮಲಗಿಸಿ ನಾನು ಮಾಡಬೇಕಂತ ಎಷ್ಟೋ ಸಲ ಅಂದ್ಕೊಂಡಿರ್ತೀವಿ, ಬಟ್ ಯಾವಾಗಲೂ ಅವ್ನು ಮಲ್ಕೊಂಡಿದ್ದಾಗ ನನ್ನ ಕೆಲಸನೂ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅಷ್ಟು ಎಲ್ಲ ಆಗಂಗಿಲ್ಲಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಅವ್ನು ಎಚ್ಚರಿದ್ದಾಗ ಒಂದೊಂದ್ಸಲ ಅವನೇನಾದರೂ ಆಟ ಆಡೋಕೆ ಇದಕ್ಕೆ ಲಕ್ಷ್ಯ ಕೊಡೋಂಗಿಲ್ಲ ಅಂತ ನಾನು ಮಾಡಿದ್ದೆ. ಬಟ್ ಅಂದರೂ ನಾನು ಮಾಡೋ ಹೊತ್ತಿಗೆ ಬಂದೇ ಬಿಟ್ಟ, ನನಗೆ ಮಾಡಿಸ್ಕೊಳ್ಳೋದು ತಾನೇ ಎಲ್ಲ ಸ್ವಚ್ಛ ಮಾಡ್ಲಿಕ್ಕೆ ಹತ್ಬಿಟ್ಟಿದ್ದಾನೆ ಫ್ರೆಂಡ್ಸ್. ಏನೋ ಒಂಥರ ಅವನ ಜೊತೆ ಈ ಥರ ನಮ್ಗೆ ಮಾಡೋದ್ರಲ್ಲಿ ಟೈಮ್ ಹೇಗೆ ಹೋಗುತ್ತೆ ಅಂತ ಗೊತ್ತಾಗೋದು. ಒಂದೊಂದು ಸಲ ಅಂತೂ ಅಂದರೆ ಬೇಜಾರಾಗುತ್ತೆ, ಒಂದೊಂದು ಸಲ ಇಷ್ಟನೂ ಆಗುತ್ತೆ ಅವನ ಜೊತೆ. ಅಂದರೆ ನಾವು ಒಂದು 10 ನಿಮಿಷದಲ್ಲಿ ಮಾಡೋ ಕೆಲಸನ ಅವನ ಜೊತೆ ಕೂಡ 1 ಅವರ್ ತನಕ ಕೆಲಸ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಎಲ್ಲ ಜೀಡಿಗಟ್ಟಿಬಿಟ್ಟಿತ್ತು. ಒಂದು ಸ್ವಲ್ಪ ನಾವು ಸ್ವಚ್ಛ ಮಾಡಲಿಕ್ಕೆ ಆಗಿದ್ದಿಲ್ಲ, ಅದು ಇದು ಅಂತ ಹೇಳಿ ಟೈಮ್ ಸಾಕಾಗಿದ್ದಿದ್ದಿಲ್ಲ ನನಗೆ, ಇದು ಸ್ವಚ್ಛ ಮಾಡಲಿಕ್ಕೂ ಆಗಿದ್ದಿಲ್ಲ. ಇವಾಗ ಸ್ವಚ್ಛ ಮಾಡಬೇಕಂತ ಸ್ವಚ್ಛ ಮಾಡ್ತಾಯಿದ್ದೆ. ಅವಾಗವಾಗ ಒಂದು ಸ್ವಲ್ಪ ಇದನ್ನ ಮೇಂಟೈನ್ ಮಾಡ್ಕೋತಿದ್ರೆ ನಮಗೆ ಒಳ್ಳೆಯದು ಅಂತ ಅಂದ್ಕೋತೀನಿ. ಆದ್ರೂ ಮನೆಯಲ್ಲೇ ಗಿರ್ನಿ ಇತ್ತಂತಂದರೆ ಸಪೋಸ್ ಯಾರಿಗೂ ಈ ಥರ ನನ್ನ ಕತೆನೇ ಮಾಡ್ಕೊಬೇಡಿ ಅಂತ ಹೇಳ್ತೀನಿ. ಅವಾಗವಾಗ ಸ್ವಚ್ಛ ಮಾಡ್ಕೋತಾ ಹೋದರೆ ಕ್ಲೀನಪ್ ಇರುತ್ತೆ. ನೋಡಿ ಫ್ರೆಂಡ್ಸ್, ನಾನೊಂದು ಸ್ವಲ್ಪ ಬಿಟ್ಟಿದ್ದೆ, 1 ತಿಂಗಳಾಯ್ತು ನಾನು ಸ್ವಚ್ಛ ಮಾಡಲಿಕ್ಕೆ ಆಗಿದ್ದಿಲ್ಲ. ಆವಾಗ ಸೌಜು ಅವ್ರ ಅಜ್ಜಿ ಅವ್ನಿಗೆ ಬ್ಯುಸಿ ಮಾಡಬೇಕು, ಇಲ್ಲಾಂದರೆ ನಿಮಗೆ ಮಾಡಿಸ್ಕೊಡಂಗಿಲ್ಲ ಅಂತ ಹೇಳಿ ಅವರು ಆ್ಯಕ್ಚುಲಿ ಕಾಯಿಪಲ್ಯ ಸೋಸ್ಕೋತ ಕೂತಿದ್ರು. ನಾನು ಅವ್ನಿಗೆ ಕರ್ಕೋತೀನಿ ಅಂತ ಹೇಳಿದ್ರು. ಅಲ್ಲಿನೂ ಅವ್ನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಅತ್ತೆ ಕರಿಬೇವತ್ತು ಎಲ್ಲ ಬಿಡಿಸ್ಕೋತ ಕೂತಿದ್ರು. ಅಲ್ಲಿನೂ ಅವನು ತಂದ ಕಾರ್ಯವನ್ನು ಸ್ಟಾರ್ಟ್ ಮಾಡಿಬಿಟ್ಟ ಸೌಜು. ಅಂದರೆ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಹೆಲ್ಪ್ ಮಾಡೋದ್ರಲ್ಲೇ ಒಂದು ಅರ್ಧ ಕೆಲಸ ನಮಗೆ ಬೇರೆ ಕೆಲಸನೇ ಹಚ್ಚಿರ್ತಾನೆ. ಅವನಿಗೆ ಇದ್ದಿದ್ದನ್ನು ಎಲಿ ಬಿಟ್ಟು ತೆಳಗಡೆಲ್ಲ ಒಗೆಯೋದು ಮಾಡೋದು ಈ ಥರ ಮಾಡ್ತಾ ಇರ್ತಾನೆ. ಅಂದರೂ ಏನೋ ಒಂದು ಸ್ವಲ್ಪ ಚಿಕ್ಕಪುಟ್ಟಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾನೆ, ನಮಗೂ ಏನೋ ಖುಷಿ ಅನ್ನಿಸು. ಅದು ನೋಡೋದೇ ಒಂಥರ ನನಗಂದ್ರೂ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಆ ಕಡೆ ಸೌಜೊಂದು ಕಾಯಿಪಲ್ಯ ಸೋಸೋದು ನಡೆದಿತ್ತು. ಈಗ ಆಲ್ಮೋಸ್ಟ್ ನಂದು ಸ್ವಚ್ಛದ ಮಾಡೋದು ಮುಗಿದಿದೆ ಫ್ರೆಂಡ್ಸ್. ಇವಾಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಕ್ಲೀನಪ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಭಾಳ ಹೊಲಸಾಗಿತ್ತು, ಇವಾಗ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಚ್ಛ ಮಾಡ್ಕೊಂಡಿದ್ದೀನಿ. ಇಷ್ಟೊತ್ತಿಗೆ ಆದಮೇಲೆ ಸೌಜಿಗೆ ಒಂದು ಸ್ವಲ್ಪ ಮಲಗಿಸಿದೆ ಫ್ರೆಂಡ್ಸ್. ಊಟ ಆತು ಮಾಡಿ ಇವಾಗ ಸಾಯಂಕಾಲ 4 ಗಂಟೆ ಆಗಿತ್ತು. ಒಂದು ಸ್ವಲ್ಪ ನನಗೆ ಸ್ವಚ್ಛ ಮಾಡೋದು ಇವತ್ತೊಂದು ಸ್ವಲ್ಪ ಮೂಡ್ ಬಂದುಬಿಟ್ಟಿತ್ತು. ಅದಕ್ಕೆ ಟ್ರಾಲಿನೂ ತುಂಬ ಹೊಲಸಾಗಿಬಿಟ್ಟಿತ್ತು. ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಂತ, ಯಾಕಂದರೆ ಸೌಜು ಮಲ್ಕೊಂಡಿದ್ದಾನೆ ಇವಾಗೆ ಅಂತ ಹೇಳಿ ನಾನು ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಸೌಜು ಎಚ್ಚರ ಇದ್ದಂತಂದರೆ ನನಗೆ 1 ಅವರ್ ಕೆಲಸ ಮಾಡಿಬಿಡ್ತಾನೆ, ಒಂದು 10 ನಿಮಿಷ ಕೆಲಸ ಮಾಡೋದನ್ನು. ಅದಕ್ಕೆ ಅವನು ಬರೋಷ್ಟ್ರಿಗೆ ಪಟ್ ಮುಗಿಸ್ಬೇಕಂತ ಹೇಳಿ ಮುಗಿಸ್ತಾ ಇದ್ದೀನಿ. ಮತ್ತು ಯಾವಾಗ ಎದ್ದು ಬರ್ತಾನೇನೋ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಕಿಚನ್ನಲ್ಲಿ ನಾವು ಏನು ಕೆಲಸ ಮಾಡ್ತೇವೋ ಬಿಡ್ತೇವೋ ಗೊತ್ತಿಲ್ಲ. ಆದರೆ ಈ ಟ್ರಾಲಿಯಲ್ಲಿ ತೆಗೆಯೋದು ಹಾಕೋದು, ಬಾಂಡೆಯನ್ನು
ತೆಗಿಯೋದು ಮಾಡೋದನ್ನು ನನಗಂತೂ ಬೋರ್ ಆಗಿಬಿಟ್ಟಿರುತ್ತೆ ಒಂದೊಂದು ಸಲ. ಇದೆಲ್ಲ ಸ್ವಚ್ಛತೆ ಮಾಡಿಕೊಂಡ್ರೆ ಮನಸ್ಸಿಗೆ ಒಂದು ಸ್ವಲ್ಪ ಅಂದರೆ ರಿಲ್ಯಾಕ್ಸ್ ಅನಿಸುತ್ತೆ, ಒಂಥರ ಫ್ರೆಶ್ನೆಸ್ ಸಿಗುತ್ತೆ. ಅಂದರೆ ಆ ಕಡೆ ಈ ಕಡೆ ಅಂತೆಲ್ಲ ಇಟ್ಕೋಕ್ಕಿಂತ ನೀಟಾಗಿ ಒಂದು ಸ್ವಲ್ಪ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಇಟ್ಕೊಂಡ್ಬಿಟ್ರೆ ಮನಸ್ಸಿಗೂ ಸಮಾಧಾನ ಇರುತ್ತೆ ಅಂತ. ಇವಾಗ ನೋಡಿ ಫ್ರೆಂಡ್ಸ್, ಇವೆಲ್ಲನೂ ನಾನು ಹೊರಗಡೆ ತೆಗೆದು ಒಂದು ಸ್ವಲ್ಪ ಕ್ಲೀನಪ್ ಮಾಡ್ಕೊಂಬಿಟ್ಟು ಹೇಗೆಲ್ಲ ಹರವಾಡ್ಕೊಂಡು ಕೂತ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅಂದರೆ ನನಗೆ ಬೇರೆ ಕಡೆ ಹೋಗೋಕ್ಕೂ ಒಂದು ಸ್ವಲ್ಪ ಹೊರಗಡೆನೂ ಹೋಗೋದಿತ್ತು, ಟೈಮು ಸೇವ್ ಮಾಡ್ಕೋಬೇಕಾಗಿತ್ತು. ಅಷ್ಟೊತ್ತಿಗೆ ನಮ್ಮ ಸೌಜು ಎದ್ದು ಬಂದುಬಿಟ್ಟ ನೋಡಿ ಫ್ರೆಂಡ್ಸ್. ಅಷ್ಟು ಮುಗಿಸ್ಬೇಕಂತ ಅಂದ್ಕೊಂಡಿರ್ತೀನಿ, ಬಟ್ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೂ ಹೀಗೂ ಮಾಡಿ ನಾನು ಮುಗಿಸ್ಕೊಂಡೆ ಫ್ರೆಂಡ್ಸ್. ಹೇಳಿದ್ದೆಲ್ಲ ಫ್ರೆಂಡ್ಸ್, ಹೊರಗಡೆ ಹೋಗೋದಿತ್ತು ಅಂತ ಹೇಳಿ. ಆ್ಯಕ್ಚುಲಿ ನಾವು ಎಲ್ಲಿ ಹೊಂಟಿದ್ದೇವೆ ಅಂತಂದರೆ ನಮ್ಮದು ರಿಲೇಷನಲ್ಲಿ ಒಬ್ಬರದ್ದು ಆ್ಯನಿವರ್ಸರಿ, ಅಂದರೆ 15th ಆ್ಯನಿವರ್ಸರಿ ಇತ್ತು. ಅವರಿಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಹೇಳಿ ಅತ್ತೆ ನಾನು ಹೋಗ್ತಾ ಇದ್ದೀವಿ. ಸೌಜು ನಮ್ಮ ಜೊತೇಲಿ ಇದ್ದಾನೆ. ಇವಾಗ ಗಿಫ್ಟ್ ಸೆಂಟರ್ಗೆ ಹೋಗಬೇಕಂತ ಹೇಳಿ ಹೋಗ್ತಾ ಇದ್ದೀವಿ. ಗಿಫ್ಟ್ ಸೆಂಟರ್ನಲ್ಲಿ ಎಷ್ಟೊಂದು ವೆರೈಟಿ ಗಿಫ್ಟ್ಸ್ ಇದ್ದು, ನಾವು ಆ್ಯಕ್ಚುಲಿ ಒಂದು ಏನಾದರೂ ಡಿಫ್ರೆಂಟ್ ಆಗಿರೋದಂತ ಕೊಡಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಎಂಟ್ರಿ ಕೊಟ್ವಿ. ಒಂದೊಂದು ಐಟಮ್ಸ್ ನೋಡಿದ್ರೂ ತೊಗೋಬೇಕು ಅಂತ ಅನ್ನಿಸ್ತಾ ಇತ್ತು. ಒಂಥರ ನಾವು ಅಂದ್ಕೊಂಡಿದ್ದು ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಮೆಮೊರೇಬಲ್ ಇರಬೇಕು ಅಂತ ಹೇಳಿ ಅಂದ್ಕೊಂಡ್ವಿ. ನೋಡಿ ಫ್ರೆಂಡ್ಸ್, ಇದು ಬಾಲಾಜಿದು ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು LED ಹತ್ತುತ್ತೆ ಅಂತೆ. ಇದು ಶಿವಾಜಿ ಮಹಾರಾಜದ್ದು ಫ್ರೆಂಡ್ಸ್ ಕಟೌಟ್ದು ಇತ್ತು. ಎಷ್ಟೊಂದು ವೆರೈಟೀಸ್ ಆಗಿರುವಂಥ ಗಿಫ್ಟ್ ಸೆಂಟರ್ಸ್ ಅಂದರೆ ಗಿಫ್ಟ್ ಅಲ್ಲಿಗಳು ಇದು ಸೆಂಟರ್ನಲ್ಲಿ. ಇವ ನೋಡಿ ಫ್ರೆಂಡ್ಸ್, ಇವನು ಲೈಟ್ ಅದು LED ಟೈಪ್ ಅಂತೆ ಫ್ರೆಂಡ್ಸ್. ಇವೆಲ್ಲನ ತೋರಿಸ್ಲಿಕ್ಕತ್ತಿದ್ರು ನಮಗೆ. ಇದನ್ನು ಯಾವ್ದು ತೊಗೋಬೇಕು ಅಂತ ಕನ್ಫ್ಯೂಸನು ತುಂಬ ಆಗ್ತಾಯಿತ್ತು. ಒಂದು ಸಲ ನಾನು ಎಲ್ಲ ನಿಮಗೆ ತೋರಿಸ್ಬೇಕಂತ ಹೇಳಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಟೈಮರ್ಸ್ ಇದೆ ಮತ್ತು LED ಲೈಟಿಂದನೂ ಹತ್ತುತ್ತಂತೆ. ವಿತ್ ಕನ್ನಡಿನೂ ಇದೆ ಅಂತ ಅದು ಒಂದು. ಈಗ ನೋಡಿ ಫ್ರೆಂಡ್ಸ್, ಅತ್ತೆ ತೋರಿಸ್ತಾ ಇದ್ರೆ ಇದು ಕನ್ನಡಿ ಟೈಪ್ ಅನಿಸುತ್ತೆ. ಇದರಲ್ಲಿ ಲೈಟ್ ಅಂದರೆ ಕನೆಕ್ಟ್ ಮಾಡಿದರೆ ಅಲ್ಲಿ ನಮ್ದು ಯಾವುದು ಅಂದರೆ ಫೋಟೋಸ್ ಅಥವಾ ಹಾಕಿದರೆ ಆ ಫೋಟೋನು ಹೊತ್ತುತ್ತೆ, ವಿತ್ ಕನ್ನಡಿನೂ ಅಂದರೆ 2 in 1 ಅಂತ ಇದೆಯಂತೆ. ಈ ಥರ ಒಂದು ಗಿಫ್ಟನ್ನು ಅವ್ರದ್ದು ಸೆಂಟರ್ನಲ್ಲಿರುವಂಥದ್ದು ವೆರೈಟಿ ಅಂತ ಹೇಳಿ ಯಾವುದು ವೆರೈಟಿ ಇದೆ ಅಂತ ಹೇಳಿ ತೋರಿಸು ಅಂತ ಹೇಳ್ತಾ ಇದ್ವಿ ನಾವು ಅವರಿಗೆ. ಎಲ್ಲನೂ ತೋರಿಸ್ತಾ ಇದ್ರು. ನಮಗೆ ಯಾವುದು ಅಂದರೆ ಯಾವುದು ಏನು ಕೊಡಬೇಕು ಅಂತ ಸಮಾಧಾನನೇ ಆಗ್ತಾ ಇದ್ದಿಲ್ಲ. ಇದು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನಂದರೆ, ಅದು ಕೊಟ್ಟರೆ ಚೆನ್ನಾಗಿರುತ್ತೆ ಅತ್ತೆ ಅಂತ ಇದ್ದರು. ಹೀಗೆ ನಾವು ಯಾವ್ದು ತೊಗೋಬೇಕಂತ ಹೇಳಿ ನೋಡ್ತಾ ಇದ್ವಿ. ಇವೆಲ್ಲ ಸ್ಟ್ಯಾಚ್ಯುಗಳೂ ಇದ್ದು ಫ್ರೆಂಡ್ಸ್. ಸೌಜನ್ನು ಕಿತ್ತಾಡ್ತಾ ಇದ್ದ, ಅವನದೊಂದು ರುಟೀನೇ ಬೇರೆ ಇತ್ತು. ಅವ್ನು ಚೆಕ್ ಹಾಕ್ಕೊಂಡು ಹೋಗಿ ನೋಡ್ತಾ ಇದ್ವಿ. ಇವಾಗ ಒಂದೊಂದೇ ತೋರಿಸ್ಲಿಕ್ಕತ್ತಿದ್ರು ಫ್ರೆಂಡ್ಸ್. ಈ ಥರ ಫ್ರೇಮ್ನಲ್ಲಿನೂ ಇದ್ದು ಫ್ರೆಂಡ್ಸ್. ತೋರಿಸ್ಕೋತಾ ಹೋಗ್ತಾ ಇದ್ದಾರೆ. ರಾಧಾಕೃಷ್ಣ ಆ್ಯನಿವರ್ಸರಿಗೆ ಏನು ಗಿಫ್ಟ್ ಕೊಡ್ಬೋದು ಅಂತ ನಾವು ಅವ್ರಿಗೆ ಕೇಳಿದಾಗ ಅವರು ನಮಗೆ ಸಜೆಷನ್ ರಾಧಾಕೃಷ್ಣ, ಯೂಶ್ವಲ್ ಆಗಿ ಎಲ್ಲರೂ ರಾಧಾಕೃಷ್ಣನೇ ಕೊಡ್ತಾರಲ್ಲ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಇದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು ಅಂತಂದರೆ ಇದು ಮ್ಯಾನ್ ಮೇಡ್ ಅಂತೆ ಫ್ರೆಂಡ್ಸ್. ಮ್ಯಾನ್ ಮೇಡ್ ಇದ್ದಿದ್ದೇ ಇತ್ತು ಅಂತೆ. ಇದನ್ನು ಕೀ ಬಂಚ್ದು ಹಾಕೋದು ಇತ್ತು. ಇದೆಲ್ಲ ಕೀ ಬಂಚಿದ್ರೆ ಹಾಕೊಳ್ಳೋದು ಇತ್ತಂತೆ ಫ್ರೆಂಡ್ಸ್. ಇದೆಲ್ಲ ಒಂದೊಂದೇ ತೋರಿಸ್ತಾ ಇದ್ದು. ಕೃಷ್ಣ ಅಂತ ಕೊಡೋದು ಅಂದರೆ ಎಲ್ಲ ಕಾಮನ್ ಆಗಿ ಅನ್ನಿಸ್ತದೆ ಅಂತೆ. ಪರ್ಟಿಕ್ಯುಲರಾಗಿ ನಮ್ಗೆ ಏನಾದರೂ ಒಂದು ಹೊಸ ಥರದ್ದು ಕೊಡಬೇಕಂತ ಅನ್ನಿಸ್ಲಿಕ್ಕತ್ತಿತ್ತು. ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್. ಈ ಥರ ಶಿವಾಜಿ ಮಹಾರಾಜದ್ದು ಒಂದು ಸ್ಟ್ಯಾಚ್ಯು ಅಲ್ಲಿನೂ ಇತ್ತು ಫ್ರೆಂಡ್ಸ್. ಈ ಥರ ತೋರಿಸ್ತಾ ಇದ್ದರು. ಒಂದೊಂದು ತೆಗೆದುಕೊಂಡು ಏನೋ ಒಂಥರ ನನಗೆ ಬೇರೆ ಅಂದರೆ ಫೀಲ್ ಬರ್ತಾಯಿತ್ತು. ಯಾವ್ದು ತೊಗೋಬೇಕನ್ನೋ ಅಂತ ಕನ್ಫ್ಯೂಷನು ತುಂಬ ಆಗ್ತಾಯಿತ್ತು. ಅತ್ತೆನೂ ನೋಡ್ತಾ ಇದ್ದರು ಯಾವ್ದು ಕೊಡಬೇಕು ಅಂತೇಳಿ. ಯಾಕಂತಂದರೆ ಊರಿಂದ ಊರಿಗೆ ತೊಗೊಂಡು ಹೋಗೋದು ಇತ್ತು. ಭಾಳ ಡೆಲಿಕೇಟೆಡ್ ಇದ್ದಿದ್ದು ನಮಗೆ ಬೇಡಾಗಿತ್ತು. ಅಂದರೆ ಆ್ಯಕ್ಚುಲಿ ಅತ್ತೆ ಪುನಾದಿಂದ ಬಿಜಾಪುರಕ್ಕೆ ತೊಗೊಂಡು ಹೋಗೋರು ಇದ್ದರು. ಅಂದರೆ ಗಾಡಿಯಲ್ಲಿ ತುಂಬ ಡೆಲಿಕೇಟ್ ಇದ್ದಿದ್ದು ಬೇಡ ಆಗಿತ್ತು ನಮಗೆ. ಅಂದರೆ ಒಂದು ಸ್ವಲ್ಪ ಸ್ಟೇಬಲ್ ಆಗಿದ್ದಿದ್ದು ವಿತ್ ನಮಗೆ ಸುಟೇಬಲ್ ಆಗಿದ್ದಿದ್ದು ಬೇಕಾಗಿತ್ತು. ಅತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದರು ಅತ್ತಗೆ. ಇದನ್ನು ನೋಡಿದ್ರೆ ನನಗಂತೂ ನಾಗವಲ್ಲಿ ಅಂದರೆ ಆಪ್ತಮಿತ್ರ ಪಿಕ್ಚರ್ದು ನಾಗವಲ್ಲಿ ಫೋಟೋನೇ ನೆನಪಿಗೆ ಬಂತು. ನಿಮಗೂ ಆ ಥರನೇ ಅನ್ನಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಫಸ್ಟಿಗೆ ಅಂದರೆ ನಾನು ನೋಡಿದಾದ್ಮೇಲೆ ನನಗಂತೂ ಹೀಗೆ ಫೀಲ್ ಬಂತು. ಪೇಂಟಿಂಗ್ ಅಂತ ತುಂಬ ಚೆನ್ನಾಗಿತ್ತು. ಇದನ್ನು ನೋಡಿ ಫ್ರೆಂಡ್ಸ್, ಅದೇ ಟೈಪಿ ಪೇಂಟಿಂಗ್ ಇತ್ತು. ಫುಲ್ ಪೇಂಟಿಂಗ್ ನೋಡಿದ್ರೆ ಕರೇನೇ ಅದೇನೋ ಅಂತ ಅನ್ನಿಸೋಂಗತ್ತೆ ಫೀಲ್ ಇತ್ತು. ಎಷ್ಟು ಚೆನ್ನಾಗಿತ್ತು. ಇದನ್ನು ಕೃಷ್ಣಂದು ಅದನ್ನು ಚಲೋ ಇತ್ತು.
ಆಗಿತ್ತು ಫ್ರೆಂಡ್ಸ್. ಆಮೇಲೆ ಬುದ್ಧನ ಸ್ಟ್ಯಾಚ್ಯೂ ಕೊಡಬೇಕೇನೋ ಅಂತ ಅಂದ್ಕೊಂಡ್ವಿ, ಅದನ್ನು ಒಂಥರ ಶುಭ ಅಂತ ಹೇಳಿ ಅಂದ್ಕೊಂಡ್ವಿ. ಬಟ್ ಆ್ಯನಿವರ್ಸರಿಗೆ ನಾವು ಅಂದರೆ ಅಷ್ಟು ಕರೆಕ್ಟಾಗಿ ಅನಿಸೋದಿಲ್ಲ, ಬೇಡ ಅಂತೇಳಿ ಮತ್ತೆ ಸುಮ್ಮನೆ ಆದ್ವಿ. ಈ ಥರ ಪ್ರೇ ಮತ್ತು ಕೊಟ್ಟರೆ ಏನೋ ಸಿಂಪಲ್ ಆಗಿ ಅನ್ನಿಸ್ತದೆ ಅಂತ ಅಂದ್ಕೊಂಡಿದ್ವಿ. ಈ ಥರ ನೀವು ಏನಾದರೂ ಹೆಸರು ಹೇಳಿದ್ರೆ ನಾವು ಹೀಗೆ ಈ ಥರ ಪ್ಲೇಟ್ ಮಾಡಿನೂ ಕೊಡ್ತೇವೆ ಅಂತ ಅವರು ಅಂದರು. ಬಟ್ ನಮಗೇನು ಅಷ್ಟೇನು ಸರಿ ಅನ್ನಿಸ್ತಿಲ್ಲ, ಅದು ನಮಗೆ ಆ ಥರ ಏನು ಬ್ಯಾಡಾಗಿತ್ತು. ಇದ್ರ ಬದಲು ನಾವು ಏನಾದರೂ ಅವ್ರಿಗೆ ಅವ್ರದ್ದೇ ಒಂದು ಫೋಟೋನ ಗಿಫ್ಟ್ ಮಾಡಿದರೆ ಹೇಗಿರುತ್ತೆ ಅಂತ ಐಡಿಯಾ ಅನ್ನಿಸ್ತು. ಅದಕ್ಕೆ ಆ ರೀತಿ ಮಾಡೋಣ ಅಂತ ಅನಿಸಿದ್ದು. ಬುದ್ಧಂದು ಕೊಟ್ಟರೆ ಚೆನ್ನಾಗಿರುತ್ತೇನೋ ಅತ್ತ ಅಂತ ನೋಡ್ಲಿಕ್ಕೆ. ಬಟ್ ಇಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ತೊಗೊಂಡು ಹೋಗ್ಲಿಕ್ಕೆ ಅಷ್ಟು ಸರಿ ಅನ್ಸಂಗಿಲ್ಲ, ಮತ್ತು ಅದು ಡೆಲಿಕೇಟ್ ಆಗಿರುತ್ತೆ, ತೊಗೊಂಡು ಹೋಗೋಕ್ಕೂ ಅಷ್ಟು ಆಗಂಗಿಲ್ಲ ಅಂತ ಹೇಳಿ ಬಿಟ್ಟು ಇವಾಗ ಫೋಟೋದು ಶಾಪ್ಗೆ ಬಂದ್ವಿ ಫ್ರೆಂಡ್ಸ್. ಫೋಟೋದಲ್ಲೇ ಅವ್ರದ್ದೇ ಫೋಟೋಸನ್ನು ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಅಂದರೆ ಮೆಮೊರೇಬಲ್ ಆಗಿರುತ್ತೆ ಅಂತ ಕೊಟ್ಟರೆ ಹೇಗಿರುತ್ತೆ ಅಂತ ಅಂದ್ಕೊಂಡು ಈಗ ಫೋಟೋ ಶಾಪ್ನಲ್ಲಿ ಬಂದಿದ್ವಿ. ನಮಗೆ ಫೋಟೋನ ತರಿಸ್ಕೊಂಡು ಅಂದರೆ ನಮ್ಮ ಮೊಬೈಲ್ಗೆ ಅವರಿಂದ ಅಂದರೆ ಅವ್ರಿಗೆ ಗೊತ್ತಾಗಲಾರ್ದಂಗೆ ಅವ್ರದ್ದು ಕಡೆಯಿಂದ ತರಿಸ್ಕೊಂಡು ನಾವು ಈ ಥರ ಫ್ರೇಮ್ನಲ್ಲಿ ಹಾಕಿ ಕೊಡ್ಬೋದೇನೋ ಅಂತ ಹೇಳಿ ಒಂದು ಐಡಿಯಾಸ್, ಅದನ್ನು ಚೆನ್ನಾಗಿರುತ್ತೆ ಅಂದರೆ ಮೆಮೊರೇಬಲ್ ಆಗಿರುತ್ತೆ. ಹಾಗೆ ಒಂದು ಯಾವುದಾದ್ರೂ ಗಿಫ್ಟ್ ಕೊಟ್ಟರೆ ಒಂದು ಶೋಕೇಶ್ನಲ್ಲಿ ಇಟ್ಬಿಡ್ತಾರೆ. ಬಟ್ ಅವ್ರಿಗೆ ಇದನ್ನು ನೋಡಿದ್ರೇ ರಿಕಾಲ್ ಆಗುತ್ತೆ, ಅವ್ರ ಮೆಮೊರೀಸ್ ಎಲ್ಲ ರಿಕಾಲ್ ಆಗುತ್ತೆ ಅಂತೇಳಿ ಈ ಥರ ನಾವು ಫೋಟೋ ಕಾಣಿಸ್ತದಲ್ಲ ಫ್ರೆಂಡ್, ಈ ಥರ ಫೋಟೋನ ಸೆಟ್ ಮಾಡಲಿಕ್ಕೆ ನಾವು ಅವತ್ತು ವಿಚಾರ ಮಾಡಿದ್ವಿ. ಆಮೇಲೆ ಇಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ, ಇಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಥರ ಇದ್ದು ಅಂತ ಹೇಳಿ ಅಲ್ಲಿ. ಆದರೆ ಬಟ್ ನಾವು ಸೆಲೆಕ್ಟ್ ಮಾಡಿದ್ದು ಹೇಗಿದೆ ಅಂತ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಈ ಥರ ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ ಆಗಿನ ಫೋಟೋಸ್ ಹೊತ್ತು ಇದ್ದು. ಈ ಥರ ಪ್ರೇಮ್ ಅಲ್ಲಿ ನೋಡಿದ್ವಲ್ಲ ಫ್ರೆಂಡ್ಸ್, ಅಗಳನ್ನು ಇಲ್ಲಿ ನೋಡಿರಿ ಫ್ರೆಂಡ್ಸ್, ಈ ಥರ ಸಾಯಿ ಪಲ್ಲವಿ ಇದ್ದಾರಲ್ಲ ಆ ಟೈಪ್ ನಾವು ಅವ್ರಿಗೆ ಮಾಡಿ ಕೊಡಬೇಕು ಅಂತ ಹೇಳಿ ಅವ್ರದ್ದು ಆ್ಯನಿವರ್ಸರಿದ್ದು ಡೇಟು ವಿತ್ ಈ ಸೈಜ್ನಲ್ಲಿ ಯಾವ್ಯಾವ ಇದಾವಲ್ಲ ಅದ್ರ ಫೋಟೋಸ್ನ ಅದೊಂದು ಸ್ವಲ್ಪ ಕಮ್ಮಿ ಸೈಜ್ನಲ್ಲಿ ಇತ್ತು, ಅದನ್ನು ತೆಗೆದು ಈ ಸೈಜ್ನಲ್ಲಿ ಮಾಡಿಕೊಡ್ತೀರಾ ಏನೋ ಅಂತ ಅವ್ರಿಗೆ ನಾವು ಕೇಳ್ತಾ ಇದ್ವಿ. ಓಕೆ, ನಾವು ಯಾವ ಸೈಜ್ನಲ್ಲಿ ನೀವು ಹೇಳಿದ್ರು ಮಾಡಿಕೊಡ್ತೀವಿ ಅಂತ ಇದ್ರು. ಇದ್ರೂ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಅಲ್ಲಿ ನೋಡಿದ್ಗಳು, ಈ ಥರನೂ ಮಾಡಿಕೊಟ್ರೆ ಹೇಗಿರುತ್ತೆ ಅಂತ ಹೇಳಿ. ಬಟ್ ಅತ್ತೆ ಅಣ್ಣ ತುಂಬ ಡೆಲಿಕೇಟ್ ಇದ್ದಿದ್ದು, ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂತ ಹೇಳಿದರು. ಒಂದು ಸ್ವಲ್ಪ ನಾವು ಅಲ್ಲಿ ನೋಡಿದ ಮೇಲೆ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸಿ ಒಂದು ಸ್ವಲ್ಪ ಫೋಟೋದು ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಹೊಳ್ಳಿ ವಾಪಸ್ ಹೋಗೋಣ ಅವ್ರ ಅಂಗಡಿಗೆ ನೆಕ್ಸ್ಟ್ ಅಂತ ಹೇಳಿ ನಾಳೆ ಬಂದ್ವಿ. ಸೌಜುಗೆ ಅಲ್ಲಿ ತಂದು ಒಂದು ಆಟದ ಸಾಮಾನು ಇತ್ತು, ಅಲ್ಲಿ ಒಂದು ಆ್ಯಕ್ಚುಲಿ ಗಾರ್ಡನ್ನು ಇತ್ತು ಮುಂದ್ಗಡೆ, ಅಲ್ಲೇ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಆವಾಗ ಒಂದು ಸ್ವಲ್ಪ ಪೂಜೆ ಟೈಮು ಅಂದರೆ ಸೋಮವಾರನೂ ಇತ್ತು. ಸೋಮವಾರದ್ದು ಅಂದರೆ ಸ್ವಾಮಿ ಸೋಮನಾಥದ್ದು ಅಂದರೆ ಅಲ್ಲಿದ್ದು ಮಹಾದೇವನ ಮಂದಿರ ಇದೆ, ಪೂಜಾನು ಅಲ್ಲಿ ಆರತಿ ಟೈಮಿಗೆ ನಾನು ಹೋಗಿದ್ದು. ಅಲ್ಲಿ ಸ್ಟಾರ್ಟ್ ಆಗ್ತಾಯಿದೆ ಅಂತ ಆರತಿ ಮುಗಿಸ್ಕೊಂಡು ಬರಬೇಕು ಅಂತ ಹೇಳಿ ಅಲ್ಲಿ ಹೋಗಿದ್ವಿ ನಾವು. ಬಟ್ ಸೌಜು ಅಂದರೆ ತುಂಬ ಗಲಾಟೆ ಮಾಡೋದ್ರಿಂದ ಅವನಿಗೆ ಪೇಷನ್ಸು ಮಿಕ್ಕಿತ್ತು, ಯಾಕಂದರೆ ಎಷ್ಟೊತ್ತನ ಆಗಿತ್ತು ಫ್ರೆಂಡ್ಸ್. ನಾವು ಗಿಫ್ಟ್ ಸೆಂಟರ್ಗೆ ಹೋಗಿ ಫೋಟೋಶಾಪ್ ಮುಗಿಸಿ ಎಲ್ಲ ನಾವು ಬರೋಷ್ಟರಲ್ಲೇ ಅವ್ನಿಗೆ ಪೇಷನ್ಸ್ ಮಿಕ್ಕಿತ್ತು. ಆ್ಯಕ್ಚುಲಿ ನಾವು ಮುಂದ್ಗಡೆನೇ ಹೋಗಬೇಕಂತ ಹೇಳಿ ಹೋಗ್ತಾಯಿದ್ವಿ, ಬಟ್ ಸೌಜು ಅಷ್ಟೇ ಹೋಗಿಸೇ ಕೊಡೋದಾಗಿದೆ, ಅವ್ನಿಗೆ ಆಟ ಆಡೋದು ಬೇಕಾಗಿತ್ತು ಆ್ಯಕ್ಚುಲಿ. ಇಲ್ಲಿ ನೋಡಿ ಫ್ರೆಂಡ್ಸ್ ಹೇಗೆ ಕೂತ್ಕೊಂಡಿದ್ದಾನೆ. ಅವ್ನಿಗೆ ಆ್ಯಕ್ಚುಲಿ ಗಂಧ ಅಂದರೆ ಶ್ರೀಗಂಧದ್ದು ಹಣೆಗೆ ಹಚ್ಚಿದ್ರು, ಬಟ್ ಅವನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಬಿಟ್ಟಿದ್ದಾನೆ. ಹೇಗೆ ಕಾಣಿಸ್ತಾ ಇದ್ದಾನೆ ನೀವು ನೋಡ್ತಿರ್ಬೋದು. ನಾವು ದೂರಿಂದನೇ ಈ ಥರ ಅಲ್ಲಿ ದರ್ಶನವನ್ನು ಪಡೆದ್ವಿ. ಆ್ಯಕ್ಚುಲಿ ನಾವು ಸಮೀಪ ಹೋಗುವಂಥ ಚಾನ್ಸಸ್ ತುಂಬಾ ಇತ್ತು, ಬಟ್ ಸೌಜು ಅಲ್ಲಿ ಹೋಗಿಸ್ಕೊಡ್ಲಿಲ್ಲ. ನೋಡಿ ಅಲ್ಲಿ ಕಟ್ಟೆ ಮೇಲೆ ನಿಂತಿದ್ರು, ಆ ಕಟ್ಟೆ ಮೇಲಿಂದ ನಾವು ಆ್ಯಕ್ಚುಲಿ ಫಸ್ಟಿಗೆ ಹೋಗಿದ್ವಿ. ಸೌಜು ಅಲ್ಲಿಂದ ನಿಂದ್ರಿಸೇ ಕೊಡಲಿಲ್ಲ ನಮಗೆ, ನಡಿ ಈ ಥರ ಹೇಗೆ ಹೋಗಿ ಓಡಾಡೋದು ಬೇಕಾಗಿತ್ತು, ಅದಕ್ಕೆ ಅಲ್ಲಿಂದ ತೆಳಗಿಳಿದು ಈ ಥರ ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಸೌಜುನ ಜೊತೆ ನಾನು ಒಂದು ಸ್ವಲ್ಪ ಸೆಲ್ಫಿ ಎತ್ತು ಹಾಗೆ ಹೀಗೆ ಅಂತ ಕ್ಲಿಕ್ ಮಾಡ್ಕೊಂಡ್ವಿ. ಸೌಜುನ ಮುಖ ನೋಡಿ ಫ್ರೆಂಡ್ಸ್ ಹೇಗೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವನು ಹೀಗೆ ಅವನಿಗೆ ಇಷ್ಟ ಇಲ್ಲ ಅಂತಂದರೆ ಬೇಡ ಅಂದರೆ ತಕ್ಕೊಂಡು ಬಿಡ್ತಾನೆ. ಎಷ್ಟು ಬೇಡ ಅಂದರೂ ಕೇಳಿಲ್ಲ. ಅಷ್ಟೊತ್ತಿಗೆ ನಾವು ಮನೆಗೆ ಬರೋಷ್ಟೊಳಗೆ ಸೌಜು ಅವ್ರ ಪಪ್ಪ ನಮಗೋಸ್ಕರ ಅಂತ ಹೇಳಿ ವಡಾಪಾವ್ ತಂದಿದ್ದರು. ಸಾಯಂಕಾಲ ನಾವು ಜಲ್ದಿನೇ ಮನೆ ಬಿಟ್ಟಿದ್ವಿ. ಒಂದು ಸ್ವಲ್ಪ ನಾವು ತಿರುಗಾಡಿ ಸುಸ್ತೂ ಆಗಿತ್ತು. ಬಂದ ಕೂಡ ನಮಗೂ ಏನಾದರೂ ಬಿಸಿದ್ವಿ, ಏನಾದರೂ ಬೇಕಾಗಿತ್ತು. ಅವ್ರಿಗೆ ಏನು ಅಂಡರ್ಸ್ಟ್ಯಾಂಡ್ ಆಗಿತ್ತೋ ಗೊತ್ತಿಲ್ಲ, ಹೊರಗೆ ಹೋಗಿದ್ದು ಆ್ಯಕ್ಚುಲಿ ಅವ್ರಿಗೆ ಹೇಳಿದ್ದಿಲ್ಲ. ಅಂದರೆ ಅವ್ರಿಗೆ ವಡಾಪಾವ್ ತೊಗೊಂಬಂದು ನಮಗಂತೂ ತುಂಬಾ ಖುಷಿ
ಆಯಿತು ಫ್ರೆಂಡ್ಸ್. ಇದು ಮಾರನೇ ದಿನ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಅವಾಗ ಮೆಮೊರಬಲ್ ಆಗಿರಲಿ ಅಂತ ಹೇಳಿ ನಾವು ಸೆಲೆಕ್ಟ್ ಮಾಡಿದ್ದು ಫ್ರೇಮು ವಿತ್ ನಾವು ಕೊಟ್ಟಿರೋ ಫೋಟೋಸಿಂದ ಅಂಗಡಿದವು ಈ ಥರ ನಮಗೆ ಫ್ರೇಮ್ನ ನಮಗೆ ಮಾಡಿಕೊಟ್ಟಿದ್ದಾನೆ. ಇವ್ರ ಈ ಥರ ಮಾಡ್ಕೊಂಡು ತುಂಬ ಚೆನ್ನಾಗಿತ್ತು. ಮಾಡಿಕೊಟ್ಟಿದ್ದಾದಮೇಲೆ 15th ಆ್ಯನಿವರ್ಸರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ವಿಶಸನ್ನು ಹೇಳ್ತಾ ಇದ್ದೀನಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂಕಲ್ ಆ್ಯಂಡ್ ಆಂಟಿ ಅಂತ ಹೇಳ್ತಾ ಇದ್ದೀನಿ. ಅವ್ರದ್ದು ಇದು ಗೋಲ್ಡನ್ ಆ್ಯನಿವರ್ಸರಿ ಅಂತ ಅವ್ರಿಗೊಂಥರ ಮೆಮೊರೇಬಲ್ ಆಗಿ ವಿಶೇಷವಾಗಿ ಇರ್ತದೆ ಅಂತ ಹೇಳಿ ಅತ್ತೆ ಇದನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಅವರು ಬಿಜಾಪುರ್ನಲ್ಲಿ ಇರ್ತಾರೆ. ಇವಾಗ ಸಾಯಂಕಾಲ ಆಯಿತು ಫ್ರೆಂಡ್ಸ್. ಇವಾಗ ಸೌಜುಗೆ ಒಂದು ಸ್ವಲ್ಪ ಸ್ನ್ಯಾಕ್ಸಾಗಿ ಏನಾದರೂ ಒಂದು ಸ್ವಲ್ಪ ಕೊಟ್ಟಿದ್ದೆ. ಅವನು ಟಿ ವಿ ನೋಡ್ಕೊತ ಆರಾಮಾಗಿ ತಿಂತಾ ಇದ್ದ. ಇವಾಗ ನಾನು ಒಂದು ಸ್ವಲ್ಪ ಪೂಜೆ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೆ. ಅಂದರೆ ದೀಪ ಹಚ್ಬೇಕಂತೇಳಿ ಸಾಯಂಕಾಲದ್ದು. ಆ್ಯಕ್ಚುಲಿ ಇದು ಗುರು ಪೂರ್ಣಿಮಾ ದಿನದ್ದು ಲಾಗದು. ನಾನು ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನಗೆ ಕರೆಕ್ಟಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ನೋಡಿ ಫ್ರೆಂಡ್ಸ್. ನಾವು ಈ ಥರ ಸಿಂಪಲ್ಲಾಗಿ ಬುಕ್ಸ್ ಹತ್ತು ಇಟ್ಟು ಪೂಜೆ ಮಾಡಿದ್ದೇವೆ ಅವತ್ತು ಗುರುಪೂರ್ಣಿಮಾ ದಿನ. ವಿಶೇಷವಾಗಿ ಗುರುಪೂರ್ಣಿಮಾದಿಂದ ಗುರುವಿನ ಆಶೀರ್ವಾದನ ಪಡಿಬೇಕು ಅಂತಾರೆ. ಸೌಜುನ ಅವತ್ತು ಸೌಜುಗೆ ಒಂದು ಗುಲಾಬಿ ಹೂವನ್ನು ಕೊಟ್ಟು ಕಳಿಸಿದ್ದೆ ಅವತ್ತು ಸ್ಕೂಲ್ಗೆ. ಅದನ್ನು ಅವತ್ತು ಅವ್ರಿಗೆ ಟೀಚರ್ಸ್ ಕೊಟ್ಟು ಬಂದಿದ್ದ ಅವತ್ತು ಗುರುವಿನ ಆಶೀರ್ವಾದನ ಪಡ್ಕೊಂಡು. ಇವಾಗ ನೋಡಿ ಫ್ರೆಂಡ್ಸ್, ನಾನು ಸಾಯಂಕಾಲ ಅಂದರೆ ರಾತ್ರಿ ಒಂದು ವಿಶೇಷವಾಗಿರುವಂಥ ಹರ್ಬಲ್ ಚಪಾತಿಯನ್ನು ಅಂದರೆ ರೋಟಿಯನ್ನು ಮಾಡ್ತಾ ಇದ್ದೀನಿ. ಇದನ್ನು ಅತ್ತೆ ಹಿಟ್ಟನ್ನ ಇಟ್ಟಿದ್ರು. ಆ್ಯಕ್ಚುಲಿ ಅತ್ತೆ ಇದೆಲ್ಲ ಪಲ್ಯ ಅದನ್ನು ಮಾಡಿದ್ರು. ಮತ್ತು ಅವತ್ತು ಸ್ವೀಟ್ ಆಗಿರಲಿ ಅಂತ ಹೇಳಿ ಖೀರು ಮತ್ತು ಮಾವಿನ ಹಣ್ಣಿನ ಚಟ್ನಿ ಇದಂತೂ ಸೂಪರಾಗಿ ಮಾಡಿರ್ತಾರೆ ಅತ್ತೆ. ನನಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಅಂತ ಸೂಪರ್ಮಾಗಿ ಮಾಡಿರ್ತಾರೆ. ಬಟ್ ನಂದು ಅವತ್ತು ಗುರುವಾರ ಇತ್ತು ಅಂದರೆ ನಾನು ರಾಯರದ್ದು ಉಪವಾಸ ಮಾಡ್ತೀನಿ. ನಾನು ಇವೆಲ್ಲ ತಿನ್ನುವ ಹಾಗೆ ಇರೋಂಗಿಲ್ಲ. ಅಂದರೆ ನಾನು ಸಿಂಪಲ್ಲಾಗಿ ಕಿಚಡಿ ಮಾಡ್ಕೊಂಡಿರ್ತೀನಿ. ನಮ್ಮ ಮನೆಯವ್ರೂ ಕಿಚಡಿ ಅಂದರೆ ತುಂಬ ಇಷ್ಟ. ಅಂದರೆ ಅವತ್ತು ಗುರುವಾರ ದಿನ ಪ್ರತಿ ಗುರುವಾರ ನಾನು ಉಪವಾಸ ಮಾಡೋದ್ರಿಂದ ಕಿಚಡಿನೂ ಮಾಡಿಕೊಂಡೆ ವಿತ್ ಚಪಾತಿನೂ ಮಾಡ್ತಾಯಿದ್ದೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಅಂತ ಹೇಳಿ, ಅತ್ತೆಗೆ ಮಾಮಾರಿಗೆ. ಇವಾಗ ಕಿಚಡಿ ನನಗೆ ಸಿಂಪಲ್ ಆಗಿರಲಿ ಅಂತ ಹೇಳಿ ಒಂದು ಸ್ವಲ್ಪ ಮೇಲ್ಗಡೆ ಗಾರ್ನಿಷ್ಗಾಗಿ ಮಾಡಿದೆ. ಈ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಮಹಾರಾಷ್ಟ್ರ ಸ್ಟೈಲ್ ಹೇಗೆ ಕಿಚಡಿ ಮಾಡ್ತಾರೆ ಅಂತ ಹೇಳಿ. ಆವಾಗ ನೆಕ್ಸ್ಟು ಫ್ರೆಂಡ್ಸ್ ಅತ್ತೆ ಹೇಳಿದ್ನಲ್ಲ ಫ್ರೆಂಡ್ಸ್ ಬಿಜಾಪುರ್ಗೆ ಹೋಗೋರಿದ್ದಾರೆ ಅಂತ ಹೇಳಿ. ಅವ್ರಿಗೆ ಟೈಮ್ ಆಗಿತ್ತು ಫ್ರೆಂಡ್ಸ್. ಇದು ಮಾರನೇ ದಿನ ಶುಕ್ರವಾರ ಆಗಿತ್ತು. ಅವರು ಇವಾಗ ಹೋಗ್ತಾ ಇದ್ದಾರೆ ಬಿಜಾಪುರ್ಗೆ. ಅವ್ರಿಗೆ ನಾವು ಬಿಟ್ಟು ಬರಬೇಕು ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಸೌಜುಗಂತೂ ಸಮಾಧಾನನೇ ಇದ್ದಿದ್ದಿಲ್ಲ ಹೊಟ್ಟೆ. ಹಾಗೆ ಹೀಗೆ ಅಂತ ಹೇಳಿ ಕಿತ್ತಾಡ್ತಾನೆ ಇದ್ದ ಅವತ್ತು. ಈ ಸರ ಚಪ್ಪಲಿ ಹಾಕ್ಕೊಳ್ಳಿಕ್ಕೂ ನನಗೆ ಬಿಟ್ಟಿದ್ದಿಲ್ಲ. ಅವ್ನಿಗೆ ಅಷ್ಟು ಅರ್ಜೆಂಟ್ ಆಗಿಬಿಟ್ಟಿತ್ತು ಅಂತಂದರೆ ತುಂಬಾ ಅರ್ಜೆಂಟ್ ಆಗಿಬಿಟ್ಟಿತ್ತು. ಹೋಗಿ ಬರೋದ್ರಲ್ಲೇ ಸಮಾಧಾನನೇ ಇದ್ದಿದ್ದಿಲ್ಲ. ಮತ್ತು ಶೂಸರೇ ಹಾಕೋ ಅಂತ ಇದು ಶೂಸನ್ನು ಕೈಯಲ್ಲಿ ಹಿಡ್ಕೊಂಡೇ ನಿಂತ್ಬಿಟ್ಟಿದ್ದ ಅವನು. ಆಮೇಲೆ ಹಾಗೆ ಹೀಗೆ ಮಾಡಿ ನಾವು ಶೂಸ್ ಹಾಕಿದ್ದೆ. ಅವನು ಬ್ಯಾಗನ್ನು ತೊಗೊಂಡು ನನ್ನ ಕೈಲಿ ಕೊಡಲಿಕ್ಕೆ ಮಾಡ್ತಾಯಿದ್ದ. ಅಂದರೆ ಯೂಶ್ವಲಾಗಿ ನಾನೆಲ್ಲೋ ಊರಿಗೆ ಹೋಗೋ ಹೊತ್ತಿಗೆ ಅವ್ನು ಕರ್ಕೊಂಡು ಬ್ಯಾಗೆಲ್ಲ ಕರ್ಕೊಂಡು ತೊಗೊಂಡು ಹೋಗಿದ್ದು ಅವ್ನಿಗೆ ಅದು ನೆನಪಿತ್ತು ಫ್ರೆಂಡ್ಸ್. ಅಂದರೆ ಆ ಬ್ಯಾಗ್ ನಾನೇ ತೊಗೊಂಡು ಹೋಗಬೇಕು ಅಂತ ಹೇಳಿ ಅವನು ಮಾಡ್ತಾಯಿದ್ದ. ಅದನ್ನು ಜಕ್ಕೊಂಡು ನನ್ನ ಕಡೆನೇ ಕೊಡ್ತಾ ಇದ್ದ ಅವನು. ಹಿಡಿ ತಗೋ ಇದನ್ನು ಬ್ಯಾಗು, ಹೋಗೋಣ ಊರಿಗೆ ಅಂತ ಹೇಳ್ತಾ ಇದ್ದೆ. ಬಟ್ ನಾನು ಊರಿಗೆ ಹೋಗೋದಿರೋದಿಲ್ಲ. ಅತ್ತೆ ಒಬ್ಬರೇ ಊರಿಗೆ ಹೊಂಟಿದ್ರು ಆ್ಯಕ್ಚುಲಿ. ಬಟ್ ಅವ್ನಿಗೆ ಅದು ನಾವು ಊರಿಗೆ ಹೊಂಟಿದ್ದೇವೆ ಅಂತ ಅನ್ನೋ ಫೀಲ್ ಆಗಿತ್ತು. ಅತ್ತೆನ ಬಿಟ್ಟು ಬರಬೇಕು ಅಂತೇಳಿ ನಾವು ನಮ್ಮ ಮನೆಯವರು ಮತ್ತು ನಮ್ಮ ಮಾಮರು ಎಲ್ಲರೂ ಹೊಂಟಿದ್ವಿ. ನಮ್ಮ ಮನೆಯವ್ರ ಫ್ರೆಂಡನ್ನು ಬಂದಿದ್ದರು ಅವತ್ತು. ಹಾಗೆ ಕ್ಯಾಜುವಲಾಗಿ ಮಾತಾಡ್ಕೊಂಡು ಕೂತಿದ್ವಿ. ನಾವು ಅಲ್ಲಿಗೆ ಬರ್ತೀವಿ ಅಂತ ಅವರು ಅಂದರು. ಈ ಥರ ನಾವೆಲ್ಲರೂ ಹೋಗಬೇಕಂತ ಹೇಳಿ ಅತ್ತೆ ಜೊತೆನೇ ಹೋಗ್ತಾಯಿದ್ವಿ. ಆ್ಯಕ್ಚುಲಿ ನಮಗೂ ಒಂದು ಸ್ವಲ್ಪ ಚೇಂಜಸ್ ಆಗಿ ಬೇಕಾಗಿತ್ತು. ನೈಟ್ 9:30ಗಂತೂ ಇತ್ತು ಅದು ಗಾಡಿ ಅಂದರೆ ಬಸ್ಸು. ನಾವು ಮನೆಯವರು ಎಲ್ಲ ನಮ್ಮದು ಊಟದ್ದು ಎಲ್ಲನೂ ಆಗಿತ್ತು. ಅತ್ತಾಗೂ ಬಿಟ್ಟು ಬರಬೇಕು ಅಂತೇಳಿ ಜಲ್ದಿನೂ ಒಂದು ಸ್ವಲ್ಪ ನಾನು ಪಟ್ ಕೆಲಸನ ನಂದು ಮುಗಿಸ್ಕೊಂಡಿದ್ದೆ. ನೈಟಿದ್ದು ಎಲ್ಲ ಇದ್ದಿದ್ದು ಕೆಲಸ ಇರ್ತಾವಲ್ಲ ಫ್ರೆಂಡ್ಸ್, ಊಟದ್ದು ಮತ್ತೆಲ್ಲ ನಾನು
ಮುಗಿಸ್ಕೊಂಡು ಇವಾಗ ಅತ್ತೆಗೆ ಬಿಟ್ಕೋಬೇಕಂತ ಹೇಳಿ ನಾವು ರೆಡಿ ಆಗ್ತಾಯಿದ್ವಿ. ಸೌಜುಗಂತೂ ಸಮಾಧಾನನೇ ಇದ್ದಿದ್ದಿಲ್ಲ, ಯಾವಾಗ ಹೊರಗಡೆ ಹೋಗೋನು ಅಂತ ಹೇಳಿ ಅಂತ ಇದ್ದ ಅವನು. ಇವಾಗ ನಾವು ನಮ್ಮ ಮನೆಯವರು ಎಲ್ಲರೂ ಇವಾಗ ಹೋಗ್ತಾ ಇದ್ವಿ. ಸೌಜುಗೆ ಒಂದು ಇಲ್ಲಿ ಏನಾಗ್ಬಿಡ್ತು ಅಂತಂದರೆ, ನಾನು ಕಾರ್ನಲ್ಲಿ ಕೂತ್ಕೊಂಡಿದ್ದೆ, ಅವ್ರ ಅಜ್ಜನೂ ಸೌಜುಂಗೆ ಕರ್ಕೊಂಡಿದ್ರು. ನಾನು ಬಿಟ್ಟು ಹೋಗಿದ್ದೀನಿ ಅಂತ ಅವ್ನು ಅಂದ್ಕೊಂಡು ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಬಟ್ ನಾನು ಕಾರ್ನಲ್ಲಿ ಕೂತ್ಕೊಂಡಿದ್ದೆ. ಬಟ್ ಅವನಿಗೆ ನಮ್ಮಮ್ಮ ಎಲ್ಲಿದ್ದಾಳೆ ಅಂದರೆ ನಾನು ಎಲ್ಲಿದ್ದೀನಿ ಅಂತ ಹೇಳಿ ಅವನು ಹುಡುಕ್ಲಿಕ್ಕೆ ಹತ್ಬಿಟ್ಟಿದ್ದ. ಆಮೇಲೆ ನಾನು ಕಾರ್ನಲ್ಲಿ ಕೂತ್ಕೊಂಡಿದ್ದೆ ಅಂದರೆ ಇಲ್ಲಿ ಬಾ ಅಂತ ಹೇಳಿದೆ, ಅವ್ನು ಕರಿತಾ ಇದೆ. ಬಟ್ ಅವನಿಗೆ ಕೇಳಿಸ್ತಾನೆ ಇದ್ದಿದ್ದಿಲ್ಲ ಅದು. ಅಂದರೆ ನನಗೆ ಬಿಟ್ಟು ಎಲ್ಲೋ ಹೋಗಿದ್ದೀನಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಇವಾಗ ನೋಡಿ ಫ್ರೆಂಡ್ಸ್, ನಾವು ಇವಾಗ ಹೋಗ್ತಾ ಇದ್ದೀವಿ ಅತ್ತೆಗೆ ಬಿಟ್ಟು ಬರಲಿಕ್ಕೆ. ಅವತ್ತೇನಾಯಿತು ಅಂದರೆ ಫ್ರೆಂಡ್ಸ್, ಆ್ಯಕ್ಚುಲಿ 9:30ಗೆ ಅದು ಬಸ್ ಇತ್ತು. ಬಟ್ ಅದ್ರಲ್ಲಿ ಬಸ್ಸು ತುಂಬ ಲೇಟಾಗಿ ಬಂತು. ಅಂದರೆ ನಾವು ಇರುವಂಥ ಪ್ಲೇಸಿಗೆ ನಿಲ್ಲಿಸೋದಿಲ್ಲ ಅಂತ ಇವಾಗ ಪುಣೆಯಲ್ಲಿ ಸ್ಟ್ರಿಕ್ಕಾಗಿ ಆರ್ಡ್ರ್ ಮಾಡಿದ್ದಾರೆ. ಯಾಕಂದರೆ ಟ್ರಾಫಿಕ್ಕಲ್ಲಿ ತುಂಬ ಜಾಮ್ ಆಗ್ತಾ ಇದೆ ಅಂತ. ಹಡಪ್ಸರ್ನಲ್ಲಿರುವ ವೈಭವ್ ಟಾಕೀಸ್ ಅಂತ ಒಂದು ಪ್ಲೇಸ್ ಇದೆ ಫ್ರೆಂಡ್ಸ್, ಆ ಪ್ಲೇಸ್ನಲ್ಲಿ ನಿಲ್ಲಿಸ್ತಾರೆ ಆ್ಯಕ್ಚುಲಿ. ಬಟ್ ಇವಾಗ ಅಲ್ಲಿ ಸ್ಟಾಪ್ ಮಾಡ್ಲಿಕ್ಕೆ ನಿಲ್ಲಿಸಿದ್ದಾರೆ. ಯಾಕಂದರೆ ಟ್ರಾಫಿಕ್ ತುಂಬ ಜಾಮ್ ಆಗ್ತದೆ ಅಂತ ಹೇಳಿ ಮುಂದ್ಗಡೆ ಬೇರೆ ಅಂದರೆ ಇನ್ನೂ ಸ್ವಲ್ಪ ಪುನಃ ಬಿಟ್ಟು ಸಿಟಿ ಬಿಟ್ಟು ಒಂದು ಸ್ವಲ್ಪ ಹೊರಗಡೆ ಅಲ್ಲಿ ನಿಲ್ಲಿಸೋವಂಥ ವ್ಯವಸ್ಥೆ ಮಾಡಿದ್ದಾರೆ ಇವಾಗ. ಅಲ್ಲಿಗೆ ನಾವು ಬಿಟ್ಟು ಮನೆಗೆ ಬರಬೇಕಂತ ಅಂದ್ಕೊಂಡಿದ್ವಿ. ಬಟ್ ಮಾಮಾರಷ್ಟೇ ಅತ್ತನ ಜೊತೆ ಇದ್ದರು. ನಾವು ವಾಪಸ್ ಇವಾಗ ಹೊರಗಡೆ ಅಂದರೆ ಮನೆಗಡೆ ಹೋಗ್ತಾ ಇದ್ವಿ. ಯಾಕಂತಂದರೆ ಬಸ್ ಬರೋದು ತುಂಬ ಲೇಟ್ ಅಂತ ಹೇಳಿದರು. ಅದಕ್ಕೆ ಸೌಜು ಅಲ್ಲಿ ತನಕ ನಿಲ್ಲಂಗಿಲ್ಲ ಅಂತ ಹೇಳಿ ನಾವು ಇವಾಗ ಬಿಟ್ಟು ಹೋಗ್ತಾ ಇದ್ದೀವಿ. ಅತ್ತೆ ಊರಿಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಹೀಗೆ ನಮ್ಮದು ದಿನಚರಿ ಇತ್ತು. 2-3 ಡೇಸಿಂದ ನಾನು ಲಾಗನ್ನು ಒಂದೇ ಲಾಗ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಬೇಗ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.